ವಿಸ್ಡಮ್ ಶಾಲೆಯಿಂದ ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡ್ತೀವಿ ಅಂತ ಪಾಲಿಕೆ ಚೀಫ್ ಇಂಜಿನಿಯರ್ ಹೇಳಿದ್ದಾರೆ. ಯಾವ ಹಂತದಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ, ತನಿಖೆ ನಡೆಸಿ ಕರಾರುವಕ್ಕಾಗಿ ಹೇಳ್ತೀವಿ ಅಂತ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಹೇಳಿದ್ದಾರೆ. ಒತ್ತುವರಿಯ ಬಗ್ಗೆ ಸತತ ವರದಿ ಮಾಡಿತ್ತು ನ್ಯೂಸ್ ಫಸ್ಟ್ನ ನಿರ್ಭೀತ ವರದಿಯ ಬಳಿಕ ಪಾಲಿಕೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಚೀಫ್ ಇಂಜಿನಿಯರ್ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ, ನಾವು ತನಿಖೆಯನ್ನ ಮಾಡ್ತೀವಿ, ಅದಾದ ನಂತರ ಯಾವ ಹಂತದಲ್ಲಿದೆ ಅಂತ ಹೇಳ್ತೀವಿ, ನೋಡ್ತೀವಿ ಅಂತ ಹೇಳಿದ್ದಾರೆ. ಈ ಮಾಡ್ತೀವಿ, ನೋಡ್ತೀವಿ, ಹೇಳ್ತೀವಿ ಇದು 15-20 ವರ್ಷದಿಂದ ಆಗ್ತಾನೆ ಬರ್ತಾ ಇದೆ. ಮಾಡ್ತೀವಿ ಅನ್ನೋದು ನಾವು ಮಾಡಾಗಿದೆ ಅನ್ನೋದಕ್ಕೆ ಬರೋದೇ ಇಲ್ಲ. ವರ್ತಮಾನಕ್ಕೆ ಯಾವುದು ಬರೋದೇ ಇಲ್ಲ. ಎಲ್ಲ ಭೂತಕಾಲದಲ್ಲೇ ಇರ್ತಾರೆ, ಅಥವಾ ಇನ್ನು ಮುಂದೆ ಏನಾದರೂ ಆಗುತ್ತಲ್ಲ ಭವಿಷ್ಯ ಕಾಲ, ಅದ್ರ ಬಗ್ಗೆನೇ ಇರ್ತಾರೆ. ಇವತ್ತಿನವರೆಗೆ ಎಷ್ಟು ಶಾಲೆಗಳು, ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಅಥವಾ ಆಸ್ಪತ್ರೆಗಳು ಈ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾವೆ? ಯಾವುದನ್ನು ನೀವು ತೆರವು ಮಾಡಿದಿರಿ ಹೇಳಿ? ಪ್ರತಿ ವರ್ಷ ಮಳೆಗಾಲದಲ್ಲಿ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ, ಇಂತಿಂಥ ಶಿಕ್ಷಣ ಸಂಸ್ಥೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದೆ, ಇವರ ವಿರುದ್ಧ ಏನು ಕ್ರಮ ಆಗಿದೆ ಹೇಳಿ ಅಂತ ಕೇಳ್ತಾನೆ ಇರ್ತೀವಿ. ಟೇಬಲ್ ಬಡ್ದು ಕೇಳ್ತೀವಿ, ಆದರೂ ಮರ್ಯಾದೆ ಇಲ್ಲ. ಉತ್ತರ ಇಷ್ಟೇ, ನೋಡ್ತೀವಿ, ತನಿಖೆ ಆಗ್ತಾ ಇದೆ, ಹೇಳ್ತೀವಿ. ಇದೇ ಥರದ ಉತ್ತರ ಈಗಲೂ ಕೂಡ ಅದೇ ಥರದ ಉತ್ತರ ಬಂದಿದೆ ಪಾಲಿಕೆಯಿಂದ. ಯಲಹಂಕ ವಿಸ್ಡಮ್ ಶಾಲೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆ ಟೈಮಲ್ಲಿ ಮತ್ತೊಂದು ಇದಕ್ಕೆ ಅನುಮತಿ. ಇದು ವಿಸ್ಡಮ್ ಶಾಲೆ ಅಂತ ಇವಾಗ ತಾವು ನಮಗೆ ಗಮನಕ್ಕೆ ತಂದಿದ್ದೀರಾ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿದೆ. ಯಾಕಂದರೆ ನಮ್ಮ ಮೋಸ್ಟ್ ಪ್ರಾಬಬಲಿ ನಮ್ಮಿಂದ ಗುರುತಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ಜಿಲ್ಲಾಧಿಕಾರಿಗಳಿಂದ ಯಾವ ರೀತಿಯಲ್ಲಿ ಅದು ವಾಪಸ್ ನಮಗೆ ಬಂದಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತೀನಿ. ವಿಸ್ಡಮನ್ನು ಶಾಲೆನ ಕರಾರುವಾಕ್ಕಾಗಿ ಹೇಳ್ತೀವಿ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್, ಪ್ರತಿ ಬಾರಿ BBMP ಆಫೀಸರ್ಸ್ ಆಗಿರ್ಬೋದು, ಅಧಿಕಾರಿಗಳು ಒಂದ ಭವಿಷ್ಯ ಕಾಲದಲ್ಲಿ ಇರ್ತಾರೆ, ಅದೋ ಭೂತಕಾಲದಲ್ಲಿ ಇರ್ತಾರೆ. ಈಗ ವರ್ತಮಾನದಲ್ಲಿ ಏನಾಗುತ್ತೆ ಅಂತ ಯಾರು ಇಲ್ವೇ ಇಲ್ವಲ್ಲ. ಹೇಳ್ತೀವಿ, ಮಾಡ್ತೀವಿ, ನೋಡ್ತೀವಿ, ಇದೇ ಉತ್ತರ. ವಾಸುದೇವ್, ನಿಜಕ್ಕೂ ಕೂಡ ಈಗ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೇ ಇರೋದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಿಸ್ಡಮ್ ಶಾಲೆಯ ಒಂದು ರಾಜಕಾಲುವೆ ಒತ್ತುವರಿ ಏನಿದೆ, ಇದು ಇವರೇ ಸರ್ವೆ ಮಾಡುವಂತಹ BBMP ಲೀಸ್ಟ್ ನಲ್ಲಿದೆ. ಅದರಲ್ಲೂ ಕೂಡ ಇವರು ಚೀಫ್ ಇಂಜಿನಿಯರ್ ಆಗಿದ್ದಾರೆ. ಇವರಿಗೆ ಎಲ್ಲಾ ಮಾಹಿತಿ ಕೂಡ ಇರ್ತವೆ. ಅಂದ್ರೆ ಪ್ರತಿಯೊಂದು ಕಟ್ಟಡದ ಅಥವಾ ಪ್ರತಿಯೊಂದು ಒತ್ತುವರಿಯ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಇವರ ಬಳಿ ರೆಕಾರ್ಡ್ಸ್ಗಳು ಇರ್ತವೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು ಲೀಸ್ಟ್ ನಲ್ಲಿ ಬಂದ್ರೂ ಕೂಡ ಇಲ್ಲಿಯವರೆಗೂ ಆ ಒತ್ತುವರಿ ತೆರವಿಗೆ, ಯಾಕಂದ್ರೆ ಅಲ್ಲಿನ ಜನರಿಗೆ ಸಮಸ್ಯೆ ಆಗ್ತಾ ಇದ್ರು ಕೂಡ ಒತ್ತುವರಿ ತೆರವಿಗೆ ಮುಂದಾಗ್ತಾ ಇರಲಿಲ್ಲ. ಜೊತೆಗೆ ಫೋನ್ ಕಾಂಟ್ಯಾಕ್ಟ್ಗೂ ಕೂಡ ಇವ್ರು ಯಾರು ವಿಷಯವನ್ನ ಮುಟ್ಸೋದಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಆದ್ರೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಆಗಿರ್ಬೋದು, ಜೊತೆಗೆ ಅಲ್ಲಿನ ಝೋನಲ್ ಕಮಿಷನರ್ ಆಗಿರುವಂತ ಕರಿಗೌಡ ಆಗಿರ್ಬೋದು, ಇಬ್ಬರನ್ನೂ ಕೂಡ ಕರೆಸಿ ಅಲ್ಲೇ ತರಾಟೆಗೆ ತೆಗೆದುಕೊಳ್ತಾರೆ. ಜೊತೆಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಜನರ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತಗೊಂಡು ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ, ಇಲ್ಲಿ ಬಂದು ಹಾರಿಕೆ ಉತ್ತರ ಕೊಡೋದಕ್ಕೆ, ಜೊತೆಗೆ ಇಲ್ಲಿ ಬಂದು ಕಾಲ ಕಳೆಯೋದಕ್ಕೋಸ್ಕರ BBMPಗೆ ಬರ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಡ್ತಾರೆ. ಅದಾದ ನಂತರ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಅಥವಾ ಲೋಕಾಯುಕ್ತ BS ಪಾಟೀಲ್ ಅವ್ರಿಗೂ ಕೂಡ ಹೇಳ್ತಾರೆ, ಇನ್ನು ಒಂದು ವಾರದಲ್ಲೇ ಎಲ್ಲವೂ ಕೂಡ ಸರಿಪಡಿಸ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಸದ್ಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಹೇಳ್ತಿದ್ದಾರೆ, ಪರಿಶೀಲನೆ ಮಾಡ್ತೀವಿ, ಯಾವ ಹಂತದಲ್ಲಿದೆ, ಯಾಕಂದ್ರೆ ನಮ್ಮ ಮುಖಾಂತರ ಹೋಗಿದೆ, ಅದಾದ ನಂತರ ಯಾವ ಹಂತದಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3 ವರ್ಷಗಳಾದ್ರೂ ಕೂಡ ಯಾವ ಹಂತದಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಲೋಕಾಯುಕ್ತ BS ಪಾಟೀಲ್ ಅವರು ಕೂಡ ಈಗಾಗಲೇ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೂನ್ 3ರ ಒಳಗೆ ನಮ್ಗೆ ಏನು ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಅಥವಾ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಅದನ್ನ ನೀವು ತಿಳಿಸ್ಲೇಬೇಕು ಅಂತ ಹೇಳಿರೋದ್ರಿಂದ ಜೂನ್ 3ರ ಒಳಗೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಇದನ್ನ ಫಾಲೋ ಅಪ್ ಕೂಡ ಮಾಡೋದ್ರಿಂದ ಈಗ ಸದ್ಯ ಅಧಿಕಾರಿಗಳು ಯಾವ ಹಂತದಲ್ಲಿದೆ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಒತ್ತುವರಿಯನ್ನ ಯಾವಾಗ ತೆರವು ಮಾಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಸಂದೇಶ್. ಸೊ ಇಲ್ಲಿ ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಇಷ್ಟೇ ಅಲ್ಲ, ಆ ಪ್ಲಾನ್ ಆಫ್ ಆಕ್ಷನ್ ಅದು ಯಾವಾಗ ಆಗುತ್ತೆ, ಆಕ್ಷನ್ ತಗೊಳ್ಳೋದು ಯಾವಾಗ? ಈಗ ನೇರವಾಗಿ ಲೋಕಾಯುಕ್ತನೇ ಎಂಟರ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಕೇಳೋ ರೀತಿಯಲ್ಲಾಗಿದೆ. ನೋಡಿ, BBMP ಕೆಲಸ ಏನು, ಅಧಿಕಾರಿಗಳ ಕೆಲಸ ಏನು, ಯಾರು ಕೇಳದೇ ಇರೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಅಲ್ಲಿ ಲೂಪ್ ಹೋಲ್ಸ್ಗಳು ಇರಬಾರ್ದು. ಆದರೆ ನೀವು ಮಾಡ್ತಾ ಇರೋ ಕೆಲಸ ಏನು ಅಂದರೆ ಲೋಕಾಯುಕ್ತರೇ ನಿಮಗೆ ಚಾಟಿ ಬೀಸೋಂಗಾಗಿದೆ. ನಾವು ನೋಡಿದ್ವಲ್ಲ ಮಳೆಗಾಲದಲ್ಲಿ ಏನಾಯಿತು ಅಂತ. ಮೊನ್ನೆ 2 ದಿನ ಸುರಿದಂಥ ಮಳೆಗೆ ಬೆಂಗಳೂರು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ ನಾವು ಕೂಡ ಗಮನಿಸಿದ್ವಿ, ಕಣ್ಣಾರೆ ವಿಟ್ನೆಸ್ ಮಾಡಿದ್ವಿ.
ಇನ್ನಾದರೂ ಸರಿಪಡಿಸುತ್ತಾ ಅಥವಾ ಇವಾಗಲೂ ಇದೇ ಥರದ ಹಾರಿಕೆ ಉತ್ತರನ? ಎಷ್ಟು ಎನ್ಕ್ರೋಚ್ ಮಾಡಿದ್ದಾರೆ ನೋಡ್ತೀವಿ, ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡ್ತೀವಿ. ಯಾವಾಗಲೂ ತನಿಖೆ ಮಾಡೋದು? 3 ವರ್ಷ ಆಯಿತು, ಅವಾಗಿಂದಲೂ ಸುದ್ದಿನೇ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.